ನಮಸ್ಕಾರ ಸಿಂಹ ರಾಶಿಯವರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರವು ನಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಈಗ ಅಂತಹದ್ದೇ ಒಂದು ಮಹತ್ವದ ಘಟನೆ ಸಂಭವಿಸಲಿದೆ. ಮೇ 11ರಂದು ಮಧ್ಯಾಹ್ನ 12:38ಕ್ಕೆ ಮಂಗಳ ಗ್ರಹವು ತನ್ನ ರಾಶಿಯನ್ನು ಬದಲಾಯಿಸುತ್ತಿದೆ. ಇದು ಕೇವಲ ಒಂದು ಸಂಚಾರವಲ್ಲ, ಸಿಂಹ ರಾಶಿಯವರ ಪಾಲಿಗೆ ಇದೊಂದು ಹೊಸ ಅಧ್ಯಾಯದ ಆರಂಭ. ಇಲ್ಲಿಯವರೆಗೆ ಶನಿಯ ಕಪಿಮುಷ್ಟಿಯಲ್ಲಿದ್ದ ಮಂಗಳ ಈಗ ಆ ಬಂಧನವನ್ನು ಮುರಿದು ನಿಮ್ಮ ಭಾಗ್ಯಸ್ಥಾನಕ್ಕೆ ಅಂದರೆ 9ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಜೂನ್ 20ರವರೆಗೆ ಇರುವ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಪವಾಡಗಳು ನಡೆಯಲಿವೆ, ನಿಮ್ಮ ಕೆರಿಯರ್, ಹಣಕಾಸು ಮತ್ತು ವೈಯಕ್ತಿಕ ಜೀವನದ ಮೇಲಾಗುವ ಪರಿಣಾಮಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಮಂಗಳನ ಗೋಚಾರ ಮತ್ತು ಶಕ್ತಿಯ ಸಂಕೇತ. ಮಂಗಳನನ್ನು ಗ್ರಹಗಳ ಸೇನಾಪತಿ ಎಂದು ಕರೆಯಲಾಗುತ್ತದೆ. ವ್ಯಾಸ ಮುನಿಗಳು ಮಂಗಳನನ್ನು ಶಕ್ತಿಹಸ್ತಮ್ಮ ಎಂದು ವರ್ಣಿಸಿದ್ದಾರೆ, ಅಂದರೆ ಕೈಯಲ್ಲಿ ಅಪಾರ ಶಕ್ತಿಯನ್ನು ಹೊಂದಿರುವವನು. ಇಲ್ಲಿಯವರೆಗೆ ಅಷ್ಟಮ ಭಾವದಲ್ಲಿದ್ದ ಮಂಗಳ ಈಗ ನಿಮ್ಮ ಭಾಗ್ಯಸ್ಥಾನಕ್ಕೆ ಅಂದರೆ ತನ್ನದೇ ಸ್ವಂತ ರಾಶಿಯಾದ ಮೇಷರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ಸುಮಾರು 1.5 ವರ್ಷದ ನಂತರ ನಡೆಯುತ್ತಿರುವ ಮಹತ್ವದ ಭೌಗೋಳಿಕ ಮತ್ತು ಜ್ಯೋತಿಷ್ಯ ವಿದ್ಯಮಾನವಾಗಿದೆ. ಈ ಬದಲಾವಣೆಯು ಸಿಂಹ ರಾಶಿಯವರಿಗೆ ದೈವಬಲ ಅಥವಾ ಅದೃಷ್ಟದ ಬೆಂಬಲವನ್ನು ತಂದುಕೊಡಲಿದೆ. ಭಾಗ್ಯದ ಸಾಥ್ ಮತ್ತು ವೃತ್ತಿ ಜೀವನ. ಮೇ 11ರಿಂದ ಜೂನ್ 20ರವರೆಗಿನ ಈ ಅವಧಿಯಲ್ಲಿ ಸಿಂಹ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ಭಾಗ್ಯದ ಬೆಂಬಲ ಎಂದರೆ ನೀವು ನಿಮ್ಮ ಕಡೆಯಿಂದ ಶ್ರಮ ಹಾಕಿದಾಗ ದೈವಿಕ ಶಕ್ತಿಯು ನಿಮ್ಮ ಕೈ ಹಿಡಿದು ಆ ಕೆಲಸವನ್ನು ಯಶಸ್ವಿಗೊಳಿಸುತ್ತದೆ ಎಂದರ್ಥ. ಇದರಿಂದಾಗಿ ಇಲ್ಲಿ ನಿಮ್ಮಲ್ಲಿ ವಿಶೇಷ ಆತ್ಮಿಕ ಶಕ್ತಿ ಪ್ರವಹಿಸಲಿದ್ದು ನಿಮ್ಮ ಆತ್ಮವಿಶ್ವಾಸ ಖಂಡಿತ ದುಪ್ಪಟ್ಟಾಗಿ ಕಂಗೊಳಿಸಲಿದೆ. ಬಾಕಿ ಉಳಿದ ಕೆಲಸಗಳು, ಇಲ್ಲಿಯವರೆಗೆ ಸ್ಥಗಿತಗೊಂಡಿದ್ದ ಅಥವಾ ಅಡೆತಡೆಗಳನ್ನು ಎದುರಿಸುತ್ತಿದ್ದ ಕೆಲಸಗಳು ಈಗ ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಲಿವೆ. ಇಲ್ಲಿ ನೀವು ಉತ್ಸಾಹಭರಿತರಾಗಿ ಕಂಡುಬರುವುದು ನಿಮ್ಮ ಕೆಲಸ ಕಾರ್ಯಗಳ ವೇಗವನ್ನು ಹೆಚ್ಚಿಸಲಿದೆ. ಹೀಗಾಗಿ ಅನೇಕ ಯೋಜನೆಗಳು ಇಚ್ಛಿತ ರೀತಿಯ ಫಲಿತಾಂಶದೊಂದಿಗೆ ಸಂಪನ್ನಗೊಳ್ಳಬಹುದಾಗಿವೆ. ಹಿರಿಯರ ಬೆಂಬಲ, ನಿಮ್ಮ ತಂದೆ ಅಥವಾ ತಂದೆಯ ಸಮಾನವಾದ ವ್ಯಕ್ತಿಗಳ ಮಾರ್ಗದರ್ಶನದಿಂದ ನಿಮ್ಮ ಕೆಲಸಗಳು ಸುಲಭವಾಗಲಿವೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಗುರು, ಹಿರಿಯರ ಮಾರ್ಗದರ್ಶನವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅವರ ಸಲಹೆ ಸೂಚನೆಗಳು ನಿಮ್ಮ ಜೀವನದಲ್ಲಿ ಮಹತ್ತರ ಸಕಾರಾತ್ಮಕತೆಯನ್ನು ಹೊತ್ತು ಬರಲಿವೆ. ಉದ್ಯೋಗದಲ್ಲಿ ಯಶಸ್ಸು. ಆಫೀಸ್ನಲ್ಲಿ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈಗ ಬಗೆಹರಿಯಲಿವೆ. ನಿಮ್ಮ ಪರವಾಗಿ ನಿರ್ಧಾರಗಳು ಬರುವ ಸಾಧ್ಯತೆ ಹೆಚ್ಚಿದೆ. ಇದು ನಿಮಗೆ ಮುಂಬಡ್ತಿ ಅಥವಾ ಇನ್ಕ್ರಿಮೆಂಟ್ ಸಂಬಂಧಿಯೂ ಶುಭಕರ ಸಮಯವಾಗಿರಲಿದೆ. ಇಲ್ಲಿ ಇತರರು ನಿಮ್ಮ ಆಕರ್ಷಕ ವ್ಯಕ್ತಿತ್ವಕ್ಕೆ ಪ್ರಭಾವಿತರಾಗುವುದು, ಉತ್ತಮ ಯೋಜನೆಗಳು ನಿಮ್ಮ ಕೈಸೇರುವಂತೆಯೂ ಮಾಡಬಹುದಾಗಿದೆ. ಮಂಗಳನ 4ನೇ ದೃಷ್ಟಿ. ವಿದೇಶಿ ಯೋಗ ಮತ್ತು ಖರ್ಚಿನ ನಿಯಂತ್ರಣ. ಮಂಗಳನು ತನ್ನ 9ನೇ ಮನೆಯಲ್ಲಿ ಕುಳಿತು ತನ್ನ 4ನೇ ದೃಷ್ಟಿಯಿಂದ ನಿಮ್ಮ 12ನೇ ಮನೆಯನ್ನು ಅಂದರೆ ವ್ಯಯಭಾವ ನೋಡುತ್ತಿದ್ದಾನೆ. ವಿದೇಶಿ ವ್ಯವಹಾರ. ನೀವು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ ಆ ಅಡೆತಡೆಗಳು ಈಗ ದೂರವಾಗಲಿವೆ. ಅಂದರೆ ಇಲ್ಲಿ ನಿಮಗೆ ವಿದೇಶಿ ಮೂಲಗಳಿಂದ ಉತ್ತಮ ಲಾಭದ ಯೋಗವನ್ನು ಮಂಗಳನು ನಿರ್ಮಾಣ ಮಾಡಲಿದ್ದಾನೆ. ಹೀಗಾಗಿ ಇಲ್ಲಿ ಈ ಅವಕಾಶಗಳನ್ನು ತಪ್ಪದೇ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದು ಜಾಣ್ಮೆ ಎನಿಸಿಕೊಳ್ಳಲಿದೆ. ಖರ್ಚುಗಳ ಮೇಲೆ ಹತೋಟಿ. ಇಲ್ಲಿಯವರೆಗೆ ನಿಮ್ಮ ಕೈ ಮೀರಿದ ಖರ್ಚುಗಳು ಅಥವಾ ನಷ್ಟಗಳು ಆಗುತ್ತಿದ್ದರೆ ಸೇನಾಪತಿ ಮಂಗಳನ ದೃಷ್ಟಿಯು ಈಗ ಅವುಗಳನ್ನು ನಿಯಂತ್ರಣಕ್ಕೆ ತರಲಿದೆ. ಹೀಗಾಗಿ ಇಲ್ಲಿ ನೀವು ಹಣವನ್ನು ಉಳಿಸಿ ಬೆಳೆಸುವುದರಲ್ಲಿ ವಿಶ್ವಾಸ ಹೊಂದಲಿದ್ದೀರಿ. ಆಧ್ಯಾತ್ಮಿಕ ಬೆಳವಣಿಗೆ. 12ನೇ ಮನೆಯು ಮೋಕ್ಷದ ಸ್ಥಾನವೂ ಹೌದು. ಮಂಗಳನ ಶಕ್ತಿಯಿಂದಾಗಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರುವವರಿಗೆ ಹೆಚ್ಚಿನ ಪ್ರಗತಿ ಕಂಡುಬರುತ್ತದೆ. ಇದು ಕುಂಡಲಿನಿ ಜಾಗರಣೆಯಂತಹ ಸಾಧನೆಗಳಿಗೂ ಪೂರಕವಾದ ಸಮಯ. ಇದು ಮನಸ್ಸನ್ನು ನಿಯಂತ್ರಿಸುವ ಮತ್ತು ಶಾಂತಗೊಳಿಸುವ ಸಮಯವಾಗಿರಲಿದೆ. 7ನೇ ದೃಷ್ಟಿ. ಪರಾಕ್ರಮ ಮತ್ತು ಆತ್ಮವಿಶ್ವಾಸ. ಮಂಗಳನ 7ನೇ ದೃಷ್ಟಿಯು ನಿಮ್ಮ 3ನೇ ಮನೆಯಾದ ಪರಾಕ್ರಮ ಭಾವದ ಮೇಲೆ ಬೀಳಲಿದೆ. ಮಂಗಳನು ಈ ಮನೆಯ ಕಾರಕ ಗ್ರಹನೂ ಹೌದು. ಎನರ್ಜಿ ಮತ್ತು ಉತ್ಸಾಹ. ಇದುವರೆಗೆ ಯಾವುದೋ ಕೆಲಸ ಮಾಡಲು ಉತ್ಸಾಹದ ಕೊರತೆ ಇತ್ತೆ. ಹಾಗಿದ್ದಲ್ಲಿ ಈ ಗೋಚಾರವು ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ತುಂಬಲಿದೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಯಾವುದೇ ಕಷ್ಟದ ಕೆಲಸವನ್ನು ಧೈರ್ಯದಿಂದ ಮಾಡಿ ಮುಗಿಸುತ್ತೀರಿ. ಶ್ರಮಕ್ಕೆ ತಕ್ಕ ಫಲ. ನಿಮ್ಮ ಕೈಗಳಲ್ಲಿ, ಬಾಹುಗಳಲ್ಲಿ ಹೆಚ್ಚಿನ ಶಕ್ತಿ ತುಂಬಲಿದೆ. ಅಂದರೆ ನಿಮ್ಮ ಶ್ರಮವು ವ್ಯರ್ಥವಾಗುವುದಿಲ್ಲ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಭಾಗ್ಯದ ಬೆಂಬಲವೂ ಸಿಕ್ಕಿ ದೊಡ್ಡ ಯಶಸ್ಸು ನಿಮ್ಮದಾಗಲಿದೆ. 8ನೇ ದೃಷ್ಟಿ. ಆಸ್ತಿ ಮತ್ತು ಕುಟುಂಬದ ಸುಖ. ಮಂಗಳನ 8ನೇ ದೃಷ್ಟಿಯು ನಿಮ್ಮ 4ನೇ ಮನೆಯ ಮೇಲೆ ಇರಲಿದೆ. ವಿಶೇಷವೆಂದರೆ ಮಂಗಳನು ಈ 4ನೇ ಮನೆಗೆ ಅಧಿಪತಿಯೂ ಆಗಿದ್ದಾನೆ. ಆಸ್ತಿ ಖರೀದಿ. ನೀವು ಜಮೀನು, ಮನೆ ಅಥವಾ ಯಾವುದೇ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಜೂನ್ 20ರವರೆಗೆ ಇದು ಅತ್ಯಂತ ಸೂಕ್ತ ಸಮಯ. ಕೋರ್ಟ್ ಕೇಸ್ಗಳು. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಏನಾದರೂ ಕೋರ್ಟ್ ಕೇಸ್ಗಳು ನಡೆಯುತ್ತಿದ್ದರೆ ಮಂಗಳನ ದೃಷ್ಟಿಯಿಂದ ನೀವು ಅದರಲ್ಲಿ ಯಶಸ್ಸು ಸಾಧಿಸುವ ಅಥವಾ ಸಕಾರಾತ್ಮಕ ಪರಿಹಾರ ಪಡೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶಾಂತಿ. ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸಲು ಮತ್ತು ಮನೆಯಲ್ಲಿ ಸುಖ ಶಾಂತಿಯನ್ನು ನೆಲೆಸುವಂತೆ ಮಾಡಲು ಈ ಮಂಗಳನ ಸಂಚಾರವು ಬಹಳಷ್ಟು ಸಹಾಯ ಮಾಡಲಿದೆ. ಪರಿಹಾರಗಳು ಮತ್ತು ಶಕ್ತಿಯನ್ನು ಸಮತೋಲ
ಸಮತೋಲನಗೊಳಿಸುವುದು. ಮಂಗಳನ ಈ ಶುಭ ಫಲಗಳನ್ನು ಇನ್ನೂ 10 ಪಟ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಗ್ರಹದ ಶಕ್ತಿಯನ್ನು ಸಮತೋಲನದಲ್ಲಿಡಲು ಕೆಲವು ಸರಳ ಉಪಾಯಗಳನ್ನು ಸೂಚಿಸಲಾಗಿದೆ. ಅವುಗಳೆಂದರೆ ಹನುಮಂತನ ಆರಾಧನೆ, ಹನುಮಾನ್ ಚಾಲೀಸ ಪಠಿಸುವುದು ಅಥವಾ ಹನುಮಂತನ ದರ್ಶನ ಮಾಡುವುದರಿಂದ ಮಂಗಳನ ದೋಷಗಳು ನಿವಾರಣೆಯಾಗಿ ಶ್ರೇಷ್ಠ ಫಲಿತಾಂಶ ಸಿಗಲಿದೆ. ದುರ್ಗಾದೇವಿಯ ಆರಾಧನೆ. ಮಂಗಳನು ಶಕ್ತಿಯ ಸಂಕೇತ ಮತ್ತು ಆ ಶಕ್ತಿಯೇ ಮಾತೆ ದುರ್ಗಾದೇವಿ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ಎಂಬಂತೆ ದುರ್ಗಾದೇವಿಯನ್ನು ಆರಾಧಿಸುವುದರಿಂದ ನಿಮ್ಮ ಭಾಗ್ಯದ ವೃದ್ಧಿಯಾಗಲಿದೆ. ಮಂಗಳನ ಮಂತ್ರ ಸರ್ವಮಂಗಳ ಮಾಂಗಲ್ಯೇ ಎಂದು ಪಠಿಸುವುದು ನಿಮ್ಮ ಜೀವನದಲ್ಲಿ ಮಂಗಳಕರ ಬದಲಾವಣೆಗಳನ್ನು ತರಲಿದೆ. ಸಿಂಹ ರಾಶಿಯವರೇ, ಮೇ 11 ರಿಂದ ಜೂನ್ 20 ರವರೆಗಿನ ಈ ಅವಧಿಯು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಮಯವಾಗಿದೆ. ಈ ಸೇನಾಪತಿ ಮಂಗಳನ ಶಕ್ತಿಯನ್ನು ಸದುಪಯೋಗ ಪಡಿಸಿಕೊಳ್ಳಿ ಮತ್ತು ನಿಮ್ಮ ಗುರಿಯತ್ತ ಮುನ್ನುಗ್ಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸದಾ ಶುಭವಾಗಲಿ. ಜೈ ಶ್ರೀರಾಮ್.